ಮುಂಬರುವ ಜುಲೈ 5, 6 ಮತ್ತು 7ನೇ ತಾರೀಕು ಪ್ರತಿನಿಧಿ ದಿನಪತ್ರಿಕೆ ಆಯುಷ್ನ ಸಹಯೋಗದೊಂದಿಗೆ ಆಯೋಜಿಸ್ತಾ ಇರುವಂತಹ ಅದ್ಭುತವಾದ ದೊಡ್ಡ ವೈಭವನ ಹಬ್ಬ ಅಂತ ಹೇಳಿದ್ರೆ ಆಯುರ್ ಯೋಗ ಉತ್ಸವ. ಇದೇ ಜುಲೈ 5, 6, 7ನೇ ತಾರೀಕು ನಡೀತಾ ಇದೆ. ಅದರ ಇವತ್ತು ಲೋಗೋ ಲಾಂಛನವನ್ನ ನಾವು ಲೋಕಾರ್ಪಣೆಗೊಳಿಸ್ತಾ ಇದ್ದೀವಿ. ಮಹೇಂದ್ರ ಅವರ ಕಂಟಿನ್ಯೂಸ್ ಎಫರ್ಟ್ಸ್, ಇವರು ನಮ್ಮ ನಾರಾಯಣ್ ಅವರ ಸಹಭಾಗಿತ್ವ ಮತ್ತು ಬ್ಯಾಕ್ಗ್ರೌಂಡ್ ಕೆಲಸಗಳು ಮತ್ತು ಇಲ್ಲಿರುವ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ಇಲ್ಲಿಂದ ಮುಂದೆ ಇದೊಂದು ದೊಡ್ಡ ಆಂದೋಲನ ಆಗಿ ಹೊರಡುತ್ತೆ. ಮೊಟ್ಟ ಮೊದಲಿಗೆ ನಾನು ಪ್ರತಿನಿಧಿ ಸಂಸ್ಥೆಯನ್ನು ಈ ಲಾಂಛನ ಲೋಕಾರ್ಪಣೆಗೆ ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಸಾಮಾನ್ಯವಾಗಿ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ಪ್ರಚಾರವನ್ನು ಆಯುಷ್ ಇಲಾಖೆಯವರು ಮಾಡುವುದು ಅದು ಸರ್ವೇ ಸಾಮಾನ್ಯ. ಅದಲ್ಲದೆ ಮೈಸೂರಿನಲ್ಲಿ ಯೋಗ ಒಕ್ಕೂಟದವರು ಈ ದಿಸೆಯಲ್ಲಿ ಅನೇಕ ವರ್ಷಗಳಿಂದ ಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿನಿಧಿ ಅಂತ ಸಂಸ್ಥೆಗಳು ಸಹ ಅವರೇ ಮುಖ್ಯವಾಹಿನಿಗೆ ಬಂದು ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗವನ್ನು ಸಮಾಜದ ಕಟ್ಟಕಡೆಯ ಸ್ತರದವರೆಗೂ ತಲುಪಿಸೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರುವುದು ತುಂಬ ಸಂತೋಷದ ವಿಷಯ. ಈಗ 21ನೇ ತಾರೀಕು ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಪ್ರತಿನಿಧಿ ಸಂಸ್ಥೆ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ಅಭಿನಂದನೆಯನ್ನು ಸಹ ಸಲ್ಲಿಸ್ತೇನೆ. ಆಯುರ್ವೇದ ನಮ್ಮ ದೇಶದ ಒಂದು ಸಂಸ್ಕೃತಿ, ವೇದ ಕಾಲದಿಂದಲೂ ಕೂಡ ನಮ್ಮಲ್ಲಿ ನಡ್ಕೊಬಂದಂತಹ ಒಂದು ರೋಗ ಚಿಕಿತ್ಸಾ ಪದ್ಧತಿ ಭಾಳ ಹಳೆಯದು. ಭಾಳ ಸಂತೋಷ ಏನಪ್ಪ ಅಂತಂದರೆ ಈ ಜಾಗದಲ್ಲಿ ಮಾಡ್ತಾ ಇರೋದು 1930ನೇ ಇಸ್ವಿನಲ್ಲಿ ಇಲ್ಲಿ ಆಯುರ್ವೇದ ಕೇಂದ್ರ ಆರಂಭ ಆಗಿದೆ. ಬಹುಶಃ ಈ ಭಾಗಕ್ಕೆ, ಕರ್ನಾಟಕಕ್ಕೆ ಇದೇ ಮೊದಲ ಆಯುರ್ವೇದ ಶಾಲೆ. ನಮಗೆ ಈ ಥಾಟ್ ಬಂದಿದ್ದು ಹೇಗೆ ಅಂತ ಕೇಳಿದ್ರು, ನಮ್ಮಲ್ಲಿ ಆಂಥನಿ ಅಂತ ಮಾರ್ಕೆಟಿಂಗ್ ಹೆಡ್ಡು, ಅವರ ನೇತೃತ್ವದಲ್ಲೇ ನಡೀತಾ ಇರೋದು. ನಾವೆಲ್ಲ ಅವ್ರ ಜೊತೆಲಿ ಕೈ ಜೋಡಿಸ್ತಾ ಇದೀವಿ ಅಷ್ಟೇ. ಆ್ಯಕ್ಚುಲಿ ಇದರ ಎಲ್ಲ ರೂವಾರಿ ಆಂಥನಿನೇ. ಈ ಥರದೊಂದು ಮಾಡಬೇಕು, ನಾವು ಇದನ್ನು ಪ್ರಸಿದ್ಧಿಗೊಳಿಸ್ಬೇಕು ಎಲ್ಲ ಕಡೆಗೆ ಅಂತ ಹೇಳಿದಾಗ ನಾವು ಯೋಚನೆ ಮಾಡ್ತಾ ಹೋದ್ವು. ಶ್ರೀಹರಿ ಸರ್ ಅವರ ಮಾರ್ಗದರ್ಶನದಲ್ಲಿ ಮಾಡ್ತಾ ಹೋದ್ವಿ. ನಾವು ಹೆಂಗೆ ಹೋದ್ವಿ ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ತ್ರಿಶೂರ್ ಹತ್ರ ಇರುವಂಥ ಧನ್ವಂತರಿ ದೇವಸ್ಥಾನದ ಮುಂದೆ ನಿಂತಿದ್ವಿ. ನಾವು ಕೇಳ್ಕೊಂಡು ಹೋದಾಗ ಒಬ್ಬರು ಹೇಳಿದ್ರು ಇಲ್ಲಿ ಹೋಗಿ ತ್ರಿಶೂರ್ ಹತ್ರ ಇದೆ ದೇವಸ್ಥಾನ ಅಂತೇಳಿ. ಅಲ್ಲೋಗಿ ಧನ್ವಂತರಿ ದೇವಸ್ಥಾನದ ಮುಂದೆ ನಿಂತಿದ್ವಿ. 5000 ವರ್ಷಗಳಷ್ಟು ಹಳೆಯದಾದಂತಹ ದೇವಸ್ಥಾನ. ಯಾರೇ ಆಯುರ್ವೇದದ ಮೆಡಿಸಿನ್ ಮಾಡೋರಾಗಲಿ ಅಥವಾ ಆಯುರ್ವೇದ ಚಿಕಿತ್ಸಾಲಯಗಳನ್ನ ಶುರು ಮಾಡೋರಾಗಲಿ ಆ ದೇವಸ್ಥಾನಕ್ಕೆ ಹೋಗೋದು ಪ್ರತೀತಿ. ಅಲ್ಲಿ ಪೂಜೆ ಸಲ್ಲಿಸಿ ಬಂದ ನಂತರ ನಾವು ಕಾರ್ಯವನ್ನು ಮುಂದುವರಿಸಿದ್ವಿ. ನಮ್ಮ ಸಂಸ್ಕೃತಿಯ, ನಮ್ಮ ನೆಲಮೂಲದ ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಜನಪ್ರಿಯಗೊಳಿಸಬೇಕು, ಹೆಚ್ಚು ಜನರಿಗೆ ಅದು ತಲುಪೋ ಹಾಗೆ ಮಾಡಬೇಕು. ಅಂದರೆ ಈಗಾಗಲೇ ಅದ್ರ ಬಗ್ಗೆ ಇರುವಂತಹ ಏನು ಋಣಾತ್ಮಕವಾದ ಅಂಶಗಳಿದ್ದಾವೆ, ಅದನ್ನು ತೆಗಿಬೇಕು. ನಮ್ಮಲ್ಲಿ ತುಂಬ ಜನ, ಈಗ ನಮ್ಮ ಪ್ರಾಂಶುಪಾಲರಾದಿಯಾಗಿ ತುಂಬ ಜನ ಇದನ್ನ ಭಾಳ ಪ್ರಚಾರಪಡಿಸಿದ್ದಾರೆ. ಸಾಲದು ನಮ್ಮ ಆಯುರ್ವೇದ ಇವರು ಮರ್ಮ ಚಿಕಿತ್ಸೆಯನ್ನು ಮೈಸೂರಿಗೆ ತಂದ ನಮ್ಮ ಅವ್ರನ್ನ ಮನುನ ಕಾಲೇಜ್ ಡೇಸಿಂದ ನೋಡ್ತಾ ಇದ್ದೀನಿ. ಇದನ್ನೇ ಬರೀ ಸಮಾಜಮುಖಿಯಾಗಿ ಯಾವಾಗಲೂ ಕೆಲಸ ಮಾಡುವಂಥ ಅಭ್ಯಾಸ ಉಳ್ಳವರು. ಹಾಗಾಗಿ ನಾವೀಗ ದೊಡ್ಡ ಪ್ರಮಾಣದಲ್ಲಿ ಇದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ನೆಲದಿಂದ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಎಲ್ಲರ ಸಹಕಾರ ನಮ್ಮ ಜೊತೆಗಿರಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ನಮ್ಮ ಹರಿಹರ್ ಸರ್ ಜೊತೆಗೆ ಮತ್ತು ಮಹೇಂದ್ರನವ್ರ ಜೊತೆಗೆ ಈ ಒಂದು ಆಯುರ್ವೇದ ಕಾರ್ಯಕ್ರಮ ದೊಡ್ಡ ಮಟ್ಟಿಗೆ ನಮ್ಮ ಮೈಸೂರಲ್ಲಿ ಮಾಡಬೇಕು ಅನ್ನೋ ಆಸೆನ ತಿಳಿಸ್ಕೊಂಡು ಬರ್ತಾನೆ ಇದ್ದು. ಅದೇ ಹರಿಸರು ಹೇಳ್ದಾಗೆ ಕಳೆದ 3 ವರ್ಷಗಳಿಂದ ಇದ್ರ ಬಗ್ಗೆ ನಿತ್ಯವಾಗಿ ಚರ್ಚೆ ನಡೀತಾ ಇದೆ. ಯಾಕಂದರೆ ಮೈಸೂರಲ್ಲಿ ಯೋಗ ಅನ್ನೋದು ಭಾಳಷ್ಟು ದೊಡ್ಡ ರೀತಿಯಲ್ಲಿ ಹೆಸರಾಗಿದೆ. ಯೋಗ ಸಿಟಿ ಅಂತಲೇ ಹೇಳಿ ನಮ್ಮ ಮೈಸೂರಿಗೆ ಬಿರಿದಿದೆ. ಈ ಯೋಗ ಜೊತೆಗೆ ಆಯುರ್ವೇದನ ಜೊತೆಗೆ ತರಬೇಕು ಅಂತೇಳಿ ಈ ಚರ್ಚೆಗಳು ನಡ್ಕೊಂಡ್ಬಂದು ಇದಕ್ಕೊಂದು ಸುವರ್ಣ ದಿನಗಳು ಬರೋಕ್ಕೆ ಹೋಗ್ತಾ ಇದೆ ನಮ್ಮ ಆಯುರ್ವೇದಾಗೆ. ಇದು ನಮ್ಮ ಆಯುರ್ವೇದದಲ್ಲಿ ಕೆಲಸ ಮಾಡ್ತಾರೋ ನಮ್ಮೆಲ್ಲರಿಗೂ ಅಲ್ಲದೆ ಮುಂದೆ ಬರ್ತಾ ಇರೋಂಥ ವಿದ್ಯಾರ್ಥಿಗಳಿಗೂ ಕೂಡ ಇದು ದೊಡ್ಡ ಪ್ರೋತ್ಸಾಹ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮನ ದೊಡ್ಡ ಮಟ್ಟಿಗೆ ಯಶಸ್ವಿ ಮಾಡೋದಕ್ಕೆ ನಾವೆಲ್ಲರೂ ಜೊತೆಗೂಡಿ ಮಾಡಬೇಕು. ಅದಕ್ಕೂ ಆಯುಷ್ ಇಲಾಖೆಯಲ್ಲಿ ನಮ್ಮ ಪ್ರಿನ್ಸಿಪಲ್ರಾದ
ಸರಿಂದ ಹಿಡಿದು ಎಲ್ಲ ವಿದ್ಯಾರ್ಥಿಗಳೆಲ್ಲ ಜೊತೆಗೂಡಿ ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ಕೃತಜ್ಞತೆ ಹೇಳ್ತಾ ವಿಶೇಷವಾಗಿ ಮಹೇಂದ್ರನ್ ಅವ್ರಿಗೆ, ನಾರಾಯಣ್ ಸರ್ ಅವ್ರಿಗೆ ಮತ್ತು ಭಾಳಷ್ಟು ಹುಮ್ಮಸ್ ತಗೊಂಡು ಮೊನ್ನೆ ಕೇರಳ ಎಲ್ಲ ಹೋಗಿ ಬಂದಿದ್ದಾರೆ. ಭಾಳಷ್ಟು ಕಡೆ ಓಡಾಡಿಕೊಂಡು ಎಲ್ಲ ಆಯುರ್ವೇದ ಸಂಸ್ಥೆಗಳನ್ನ ಭೇಟಿ ಮಾಡಿ ಬಂದಿದ್ದಾರೆ. ಒಂದು ನಿಮಿಷನೂ ವಿಶ್ರಮ ಇಲ್ಲದೆ ಆಯುರ್ವೇದಕ್ಕೋಸ್ಕರ, ಯೋಗಕ್ಕೋಸ್ಕರ ಇಷ್ಟೊಂದು ದುಡಿತಾ ಇರೋ ಅವ್ರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸೋ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಶ್ರೀ ಹರಿಯ ಸರ್ ಅವರು ಹೇಳ್ದಂಗೆ ಆಯುರ್ವೇದ ಬ್ರ್ಯಾಂಡ್ ಆಗಬೇಕು, ಎಲ್ಲ ಕಡೆನೂ ಅದನ್ನು ಪರಿಚಯಿಸಬೇಕು ಅನ್ನೋದು ಒಂದು ದುರಂತನೇ ಇವಾಗ. ಯಾಕಂದರೆ ಹಿಂದೆ ಚಿಕಿತ್ಸೆ ಅಂದರೆ ಆಯುರ್ವೇದ ಒಂದೇ ಇದ್ದಿತ್ತು. ಕಾಲಾನಂತರ ಅದೇನಾಯಿತು, ಆಯುರ್ವೇದ ಮೂಲೆ ಗುಂಪಾಗ್ತಾ ಬಂತು, ಜೊತೆಗೆ ಬೇರೆ ಥರ ಚಿಕಿತ್ಸೆಗಳು ಮುಂದಾಳತ್ವ ವಹಿಸ್ಕೊಂಡು ಈಗ ಮತ್ತೆ ಪರಿಸ್ಥಿತಿ ಬಂದಿದೆ. ಆಯುರ್ವೇದನ ಇನ್ನೂ ಮುಂದೆ ತಗೊಬರೋದಕ್ಕೆ ಎಲ್ಲ ಕಡೆ ಎಷ್ಟೋ ಜನಕ್ಕೆ ಆಯುರ್ವೇದ ರೀಚ್ ಆಗ್ತಾ ಇಲ್ಲ. ಅದನ್ನು ಇನ್ನೂ ಚೆನ್ನಾಗಿ ರೀಚ್ ಮಾಡಬೇಕು ಅಂದರೆ ಈ ಥರ ಕಾರ್ಯಕ್ರಮಗಳು ತುಂಬ ನಡಿಬೇಕಾಗಿದೆ. ಇವತ್ತು ಒಂದು ಇನಿಷಿಯೇಷನ್ನ GSSನ ಪ್ರತಿನಿಧಿ ಪತ್ರಿಕೆ ಮತ್ತು GSS ಯೋಗದವರು ಮುಂದೆ ತಗೊಂಡಿದ್ದಾರೆ. ಜೊತೆಗೆ ಎಲ್ಲ ಆಯುರ್ವೇದಿಕ್ ತಜ್ಞರುಗಳು ಮತ್ತು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಆಯುರ್ವೇದನ ಇನ್ನೂ ಚೆನ್ನಾಗಿ ತಗೊಂಡೋಗ್ಬೇಕು ಅನ್ನೋದನ್ನ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗಲಿ, ಎಲ್ಲರ ಸಹಕಾರ ಬೇಕು ಅನ್ನೋದನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಒಂದು ಶುಭಾಶಯಗಳನ್ನು ತಿಳಿಸ್ಬೇಕು ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಒಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು. ನಮ್ಮ ಮೈಸೂರಿನ ಪ್ರತಿನಿಧಿ ಸಂಸ್ಥೆ ಏನು ಆಯುರ್ವೇದ, ನ್ಯಾಚುರೋಪತಿ ಮತ್ತು ಯೋಗವನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅಂತ ಒಂದು ಸಂಕಲ್ಪ ಮಾಡಿ ಜನಗಳಿಗೆ ಮಾಧ್ಯಮದ ಮೂಲಕ ಮತ್ತು ಅರಿವನ್ನು ಮೂಡಿಸೋದು ತುಂಬ ದೊಡ್ಡ ಕೆಲಸ. ನಾ ಹೇಳಬೇಕಾದ್ರೆ ನಮ್ಮದು June 21 ಫಸ್ಟ್ ಇಂಟರ್ನ್ಯಾಷನಲ್ ಯೋಗ ಡೇ, ನಮ್ಮದು ಪ್ರಾಕ್ಟೀಸು ರಿಹರ್ಸಲ್ ಎಲ್ಲ ನಡಿಬೇಕಾದ್ರೆ ಮಾಧ್ಯಮದವರು ಕೊಟ್ಟ ಒಂದು ದೊಡ್ಡ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ದೊಡ್ಡದಾಗಿ ಪ್ರಚಾರ ಮಾಡಿದ್ರು. ಅದು ಇವತ್ತು ಬೆಳೀಲಿಕ್ಕೆ ಕಾರಣ ಆಯಿತು. ಈ ಮೂರು ಆಯುರ್ವೇದ, ನ್ಯಾಚುರೋಪತಿ ಆ್ಯಂಡ್ ಯೋಗ ಇದನ್ನು ಬೆಳಿಬೇಕಾದ್ರೆ ಇದು ಒಂದು ದೊಡ್ಡ, ಈಗ ಡೈಮಂಡ್ ಕಾಂಗ್ಲಾಮರೇಟ್ ಆಗಿ ಫಾರ್ಮೇಷನ್ ಆಗಿದೆ. ಕಟಿಂಗ್ ಎಡ್ಜ್ ಕೊಡಿ, ಮಕ್ಕಳ ಭವಿಷ್ಯನ ಮುಂದೆ ತುಂಬ ಇದಕ್ಕೆ ಸಹಕಾರ ಆಗುತ್ತೆ. ಯಾಕೆಂದರೆ ಎಲ್ಲ ಅಲೋಪತಿ ಕ್ವಿಕ್ ರಿಸಲ್ಟ್ಸ್ಗೆ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ. ಮಕ್ಕಳು ಆಯುರ್ವೇದಿಕ್ ಬರಬೇಕು ಅಂದರೆ ಇನ್ನೂ ಕಾಂಪಿಟೇಟಿವ್ನೆಸ್ ಬರಬೇಕು, ಇನ್ನೂ ಇಂಟೆನ್ಸಿವ್ ಯೋಚನೆ ಮಾಡಿ ಕೆಲಸ ಮಾಡೋವಂಥ ವ್ಯವಸ್ಥೆಗಳು ಮುಂದೆ ಬರಬೇಕಾದ್ರೆ, ರಿಸರ್ಚ್ ಬರಬೇಕಾದ್ರೆ ಖಂಡಿತ ಈ ಮಾಧ್ಯಮ ಏನು ನಮಗೆ ಸಪೋರ್ಟಾಗಿ ನಿಲ್ತಾ ಇದೆ ಅದು ಇಟ್ ಕ್ಯಾನ್ ಪ್ರೊವೋಕಸ್. ಖಂಡಿತ ನಾನು ಇದರಲ್ಲಿ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಒಂದು ಹೊಸ ರೀತಿಯಲ್ಲಿ ತಾವು ತಗೊಂಡೋಗ್ತಾ ಇದ್ದೀರಾ. ಪ್ರತಿನಿಧಿ ಮಾಧ್ಯಮಕ್ಕೆ ಮತ್ತು ಇಲ್ಲೆಲ್ಲ ಬಂದಿರತಕ್ಕಂಥ ಎಲ್ಲ ಆಯುರ್ವೇದಿಕ್ ಮತ್ತು ಯೋಗ ಇನ್ಸ್ಟಿಟ್ಯೂಷನ್ಸ್ನ ಎಲ್ಲ ಮುಖ್ಯಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮ ಅತಿ ಯಶಸ್ಸಿನಿಂದ ಮೈಸೂರಲ್ಲಿ ಪ್ರಪ್ರಥಮವಾಗಿ ವಿಶೇಷ ರೂಪದಲ್ಲಿ ಆಚರಿಸ್ತಾ ಇದ್ದೀರಾ. ಅದಕ್ಕೆ ನನ್ನ ಎಲ್ಲ ಪೂರ್ಣ ಸಹಭಾಗಿತ್ವನೂ ನಾನು ಇವಾಗಲೂ ಹೇಳ್ತಾ ಇದ್ದೀನಿ. ನಮ್ಮನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಎರಡನೇದು, ಜನಗಳಿಗೆ ಮೂಲೆ ಮೂಲೆಯಲ್ಲೂ ತಲುಪುವಂಥ ಒಂದು ಕಾರ್ಯಕ್ರಮವನ್ನು ಹಾಗೆ ಮಾಡೋಣ ಅಂತ ನನ್ನ ಅಭಿಲಾಷೆ. ಎಲ್ರಿಗೂ ಧನ್ಯವಾದ ಅವಕಾಶ. ಈ ಒಂದು ಕಾರ್ಯಕ್ರಮ ಒಳ್ಳೆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಎರಡು ರೀತಿ ಇದೆ. ಒಂದು ಕಾಯಿಲೆ ಬಂದ ನಂತರ ತಗೊಳ್ತಕ್ಕಂಥ ಒಂದು ಬರದೇ ಇರೋ ನೋಡ್ಕೊಳ್ತಾ ಇರ್ತಕ್ಕಂಥ ಒಂದು, ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಆಯುರ್ವೇದ, ಯೋಗ ಇದೆಲ್ಲ ನಮಗೆ ಒಂದು ರೀತಿಯಲ್ಲಿ ತುಂಬ ಒಂದು ಸಪೋರ್ಟಿವ್ ಆಗಿ ಇರುತ್ತೆ. ನಾವು ಅದನ್ನು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ನಾವು ಕಾಯಿಲೆ ಬರದೇ ಇರೋ ನೋಡ್ಕೋಬಹುದು, ಬಂದಂಥ ಕಾಯಿಲೆ ಚೆನ್ನಾಗಿ ಗುಣಪಡಿಸ್ಕೋಬಹುದು. ಆ ನಿಟ್ಟಿನಲ್ಲಿ ಇವೆರಡೂ ಕೂಡ ಕೆಲಸವನ್ನು ಮಾಡ್ತೇವೆ. ಅಂಥದ್ದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಎಲ್ಲರೂ ತಲುಪಿಸಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮನ ನಮ್ಮ ಮಹೇಂದ್ರ ಸರ್ ಆಗ್ಬೋದು, ನಮ್ಮ ಶ್ರೀಹರಿ ಸರ್ ಆಗ್ಬೋದು, ನಮ್ಮ ಆಯುರ್ವೇದಿಕ್ ಕಾಲೇಜಿನ ಪ್ರಿನ್ಸಿಪಾಲ್ರಾದಂಥ ಡಾಕ್ಟರ್ ರಾಧಾಕೃಷ್ಣರವರು ಇವರೆಲ್ಲ ಒಂದು ಕೈಯನ್ನು ಜೋಡಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ನಡೀಲಿ, ಶುಭವಾಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಆಯುರ್ವೇದ, ಯೋಗ ಮತ್ತು ನ್ಯಾಚುರೋಪತಿ ಅದೇ ಉನ್ನತ ಮಟ್ಟಿಗೆ ಬರಬೇಕು ಅಂತ ಪ್ರಯತ್ನ ಮಾಡುವ ನಮ್ಮ ಪ್ರತಿನಿಧಿ ನ್ಯೂಸ್ ಪೇಪರು, ಅದಕ್ಕೆ ಸಪೋರ್ಟ್ ಆಗಿ ನಿಲ್ಲುವ ಎಲ್ಲ ಸಂಸ್ಥೆಗಳಿಗೂ, ಎಲ್ಲ ಜನಗಳಿಗೂ ನನ್ನ ಕಡೆಯಿಂದ ಆಶಂಸೆಗಳು.
ಎಲ್ಲರೂ ಅಷ್ಟೊಂದು ಯುನೋ ಫ್ರಮ್ ದ ಬ್ಯಾಕ್ಗ್ರೌಂಡ್ ಆಫ್ ಆಯುರ್ವೇದ ಆಗಿರ್ಬೋದು ಎಲ್ಲರೂ ಮಾತಾಡಿದ್ದಾರೆ. ನಾನು ಸಿಂಪಲ್ ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಗಿಂದ ಸಂಜೆ ಹಗಲು ರಾತ್ರಿ ಕೆಲಸ ಮಾಡ್ತೀವಿ, ದುಡಿತೀವಿ, ಬಟ್ ಅದು ಮಾಡಿದಾಗ ಎಷ್ಟು ನಮ್ಮ ಹೆಲ್ತನ್ನ ನಾವು ಹಾಳು ಮಾಡ್ಕೋತಾ ಇದ್ದೀವಿ, ಆ ಅವೇರ್ನೆಸ್ ನಮ್ಮ ಹತ್ರ ಇಲ್ಲ. ಆ್ಯಂಡ್ ಕಾಮನ್ ಪಬ್ಲಿಕ್ ಹತ್ರನೂ ಅಷ್ಟೇ. ಅಷ್ಟೊಂದು ಕೆಲಸ ಮಾಡ್ತೀವಿ ಆ್ಯಂಡ್ ಅಗೇನ್ ರಿಸಲ್ಟ್ ಓರಿಯೆಂಟೆಡ್ ರಿಸಲ್ಟ್ ಬೇಕು ಅಂತ ನಾವು ಹೋಗ್ತೀವಿ, ಮೆಡಿಸಿನ್ಸ್ ತಗೋತೀವಿ, ದುಡಿತೀವಿ, ಅಲ್ಲೂ ರಿಸಲ್ಟ್ಸ್ ಬರುತ್ತೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಹೆಲ್ತ್ ಯಾವ ಥರ ಆಗ್ತಿದೆ, ಏನಾಗ್ತಿದೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆ್ಯಂಡ್ ಸೆಕೆಂಡ್, ರೂಟ್ಸ್ನ ಕನೆಕ್ಟ್ ಆಗಿರಬೇಕು ಯಾವತ್ತೂ ನಾವು. ಆ ರೂಟ್ಸ್ನ ಬಿಟ್ಟು ಆಚೆ ಬಂದಾಗ ಮಾತ್ರ ಇಷ್ಟೊಂದು ಪ್ರಾಬ್ಲಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೋಗ್ರಾಮ್ ಮುಖಾಂತರ ನಾವು ಅದನ್ನು ಕನೆಕ್ಟ್ ಮಾಡಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ದುಡ್ಡು ಜೊತೆಯಲ್ಲಿ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ಹೇಗೆ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಇದ್ದೀವಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ಆಲ್ ಆಫ್ ದೆಮ್ ಟು ಕ್ರಿಯೇಟ್ ದಿಸ್. ಆ್ಯಂಡ್ ಅ ಸ್ಪೆಷಲ್ ಗ್ರ್ಯಾಟಿಟ್ಯೂಡ್ ಟು ಆಂಥೋನಿ ವಿಲ್ಲಿ ಫಾರ್ ಮೇಕಿಂಗ್ ಇಟ್ ಹ್ಯಾಪನ್ ಸಕ್ಸಸ್. ಈ ಒಂದು ಆಷಾಢ ಮಾಸದಲ್ಲಿ ಒಂದು ಆಯುರ್ವೇದ ಉತ್ಸವವನ್ನು ಮಾಡಬೇಕು ಅಂತೇಳಿ ಚರ್ಚೆಯನ್ನು ಮಾಡಿದಾಗ ನಮ್ಮ ಮುಖ್ಯಸ್ಥರಂಥ CRS ಅವರು ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಆಯುರ್ಮಠದ ಮನು ಸರ್ ಅವರು ಇದಕ್ಕೆ ಸಾಥನ್ನು ಕೊಟ್ಟರು. ಬಹುಶಃ ಅವರು ನೇತೃತ್ವವನ್ನು ವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಥಮವಾಗಿ ಇವತ್ತು 1 ತಿಂಗಳ ಮುಂಚಿತವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಲಾಂಛನವನ್ನು ಬಿಡುಗಡೆಯನ್ನು ಮಾಡುವಂಥ ಕಾರ್ಯಕ್ರಮ. ಭಾಳ ಸರಳವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೂ ಕೂಡ ಒಂದು ವಿಶೇಷ 1930ರಲ್ಲಿ ಆಯುರ್ವೇದ ಹುಟ್ಟಿದ ಪ್ರಾರಂಭವಾದಂಥ ಈ ಒಂದು ಸ್ಥಳದಲ್ಲಿ ಪ್ರಾರಂಭ ಮಾಡ್ತಿರೋದು ಕೂಡ ವಿಶೇಷ. ನಮಗೆ ಗೊತ್ತಿಲ್ಲದೇ ಬಹುಶಃ ಡಾಕ್ಟರ್ ಮನು ಅವರ ಮಾರ್ಗದರ್ಶನದಲ್ಲಿ ಕೇರಳಕ್ಕೆ ಹೋಗಿದ್ವಿ. ಕೇರಳಕ್ಕೆ ಹೋದಾಗ ಹಂಗೆ ದೇವಸ್ಥಾನಕ್ಕೆ ಕಳಿಸ್ಕೊಟ್ರು. ಬಹುಶಃ ಅದೆಲ್ಲ ಒಂದು ಕಡೆ ದೇವರ ಅನುಗ್ರಹ ಯಾವ ಕಡೆ ಸಿಗ್ತದೆ ಅಂತಂದರೆ ಗೊತ್ತಿಲ್ಲದೇ ಆಗುವಂಥ ಕೆಲಸಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ನಮ್ಮ ಪುಣ್ಯದ ಕೆಲಸ. ನಾವು ಧನ್ವಂತರಿಯ ದೇವಾಲಯದಿಂದ ಪ್ರಾರಂಭ ಮಾಡಿ ಇವತ್ತು ಆಯುರ್ವೇದ ಆಸ್ಪತ್ರೆಯ 1930 116 ವರ್ಷಗಳ ಇತಿಹಾಸ ಹೊಂದಿರುವಂಥ ಕರ್ನಾಟಕದ ಮೊದಲಿಗೆ ಸ್ಥಾಪನೆಗೊಂಡಿರುವ ಆಸ್ಪತ್ರೆಯ ಮುಂಭಾಗದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಉದ್ಘಾಟನೆಯನ್ನು ನಮ್ಮ CRS GSS ಮತ್ತು ಪ್ರತಿನಿಧಿಯ ಪತ್ರಿಕೆಯ ಮುಖ್ಯಸ್ಥರಾದಂಥ ಉದ್ಘಾಟನೆಯನ್ನು ಮಾಡಿ ಅವರು ಹೇಳಿದರೆ ಅವರಿಗೆ ಧನ್ಯವಾದಗಳನ್ನು ಅನುಪಸ್ಥಿತಿಯಲ್ಲಿ ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಅಂದಾಗ ಭಾಳಷ್ಟು ಪ್ರೀತಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರುವಂಥ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದಂಥ ಡಾಕ್ಟರ್ ರಾಧಾಕೃಷ್ಣ ಸರ್ ಅವರು ಕೂಡ ಸಂದರ್ಭದಲ್ಲಿ ಎಲ್ಲ ಸಹಕಾರವನ್ನು ನೀಡಿದರೆ ಮುಂದೆಯೂ ಕೂಡ ಅವರ ಸಹಕಾರವನ್ನು ಬಯಸ್ತಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ನಾಗೇಶರು ಅವರಿಗೆ ಒಂದು ಕಾಂಪಿಟೇಷನ್ನ ಮಾಡಿದ್ವಿ. ಆ ಕಾಂಪಿಟೇಷನ್ಲಿ ಅವರು ಹೇಳಿದ್ರು ಆಯುರ್ವೇದದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ನಿಮ್ಮೊಟ್ಟಿಗೆ ನಾನು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೇನೆ ಅಂತೇಳಿ. ಬಹುಶಃ ಅಮಾಯ ಒಂದು ಕಂಪನಿಯ ಮುಖ್ಯಸ್ಥರು ಹಲವಾರು ಅವರು ಒಂದು ವೈದ್ಯಕೀಯ ವಿಭಾಗದಲ್ಲಿ ಆಯುರ್ವೇದ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಬಹುಶಃ ಪ್ರತಿನಿಧಿ ಜೊತೆಗೆ ಅವರು ಯಾವಾಗಲೂ ಕೂಡ ಸದಾ ಇರ್ತಾರೆ. ಬಹುಶಃ ಈಗಲೂ ಕೂಡ ನಮ್ಮೊಟ್ಟಿಗಿದ್ದಾರೆ. ಬಹುಶಃ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರ CEO ಆದಂಥ ಬಿಲಾಲ್ ಸಂದೀಪ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ನಮಗೆ ಸಹಕಾರವನ್ನು ನೀಡಿದರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಒಂದು ಏನು ಪತಾಂಜಲಿ ಮತ್ತು ಯೋಗದ ಏನು ಗುರುಗಳು ಅಂತೇಳಿ ನಮಗೆ ಇದಾಗಿದ್ದಾರೆ ನಮ್ಮ ಶಶಿ ಸರ್, ಕುಮಾರ್ ಸರ್ ಅವರು. ಅವ್ರು ಯಾವಾಗಲೂ ಕೂಡ ನಮ್ಮೊಟ್ಟಿಗೆ ಯಾವುದೇ ಕಾರ್ಯಕ್ರಮ ಆಗ್ಬೋದು, ಪತ್ರಿಕೆಯ ವಿಚಾರದಲ್ಲಾಗ್ಬೋದು ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಕೂಡ ಇಂದಿನಿಂದ ಸಂಪೂರ್ಣವಾಗಿ 1 ತಿಂಗಳು ನಮ್ಮೊಟ್ಟಿಗೆ, 1 ತಿಂಗಳಲ್ಲ ಪೂರ್ಣ ಪ್ರಮಾಣದಲ್ಲಿ ನಮ್ಮೊಟ್ಟಿಗೆ ಎಲ್ಲ ಇರ್ತಾರೆ. ಅವ್ರಿಗೂ ಕೂಡ ಧನ್ಯವಾದ. ಹಾಗೆ ನಮ್ಮ BP ಮೂರ್ತಿ ಸರ್ ಕೂಡ ನಮ್ಮೊಟ್ಟಿಗೆ ಎಲ್ಲ ಕಾರ್ಯಕ್ರಮಗಳಿದ್ದಾರೆ, ಅವ್ರಿಗೂ ಕೂಡ ಸೇರ್ತೇನೆ. ಹಾಗೆ ಡಾಕ್ಟರ್ ಆಶಾ ಮೇಡಮ್ ಕೂಡ ಅವರು ಮಾತನಾಡೋದು ಕಷ್ಟ, ಕೆಲಸ ಏನೇನಾಗಬೇಕು ಅಂತ ಡಾಕ್ಟರ್ ಮೆನನ್ ಸರ್ಗೆ ಅಲ್ಲೇ ಮನೋಜ್ ಸರ್ಗೆ ಹೇಳ್ತಾರೆ. ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಪ್ರತಿನಿಧಿ ಮತ್ತು JS ತಂಡದ ರೂಪಶ್ರೀ ಮತ್ತು ರೂಪಾ ಮೇಡಮ್ ಅವ್ರಿಗೆ, ಹಾಗೆ ನಮ್ಮ ನ್ಯೂಸ್ ಎಡಿಟರ್ ಅಂತ ರಾಜ್ ಸರ್ ಅವ್ರಿಗೆ, ಆಂಥೋನಿ ಸರ್ ಅವ್ರಿಗೆ, ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ನನ್ನ ಮಾರ್ಗದರ್ಶಕರುವಂಥ ಪ್ರಧಾನ ಸಂಪಾದಕರು ಅಂತ CK ಮಹೇಂದ್ರ ಸರ್ಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸ್ತೇನೆ. ಹಾಗೆ ನಮ್ಮ ಪ್ರತಿನಿಧಿ ಬಳಗದ ಎಲ್ಲ ತಂಡದ ಕಚೇರಿಯ ಸಿಬ್ಬಂದಿಗಳು ಮತ್ತು ಎಲ್ಲ ನನ್ನ ಆತ್ಮೀಯ ಬಳಗದರು, ಹಾಗೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಮತ್ತು ಆಗಮಿಸಿದ ಮನು ಸರ್ ಜೊತೆ ಆಗಮಿಸಿದ ಎಲ್ಲ ಸಂಘಟನೆಯ ಮುಖ್ಯಸ್ಥರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸ್ತೇನೆ. ಹಾಗೆ ನಮ್ಮ ಕ್ಯಾಮ್ರಾಮನ್ ಆಗ್ಬೋದು ಅಥವಾ ನಮ್ಮ ಸಿಬ್ಬಂದಿಗಳು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಸಲ್ಲಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ. ಈ ಕಾರ್ಯಕ್ರಮದ ಯಶಸ್ವಿಗೆ ಒಂದು ಕೈಯಿಂದ ಚಪ್ಪಾಳೆ ಬಡಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸೇರಿದರೆ ಮಾತ್ರ ಈ ಚಪ್ಪಾಳೆಯನ್ನು ಬಡಿಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ಪ್ರಚಾರ ಯಾತಕ್ಕಾಗಿ ಮಾಡಬೇಕು ಅಂದ್ರೆ ನಾವೇ ಕುಂದುಕೊರತೆಗಳನ್ನ ಹೇಳಿದ್ವಿ, ಅದನ್ನ ಫುಲ್ಫಿಲ್ ಮಾಡ್ಬೇಕಂದ್ರೆ ನಾವೆಲ್ಲರೂ ಇದಕ್ಕೆ ಇನಿಷಿಯೇಟಿವ್ ನ ತಗೊಳ್ಬೇಕು. ಎಲ್ಲರ ಹತ್ರ ಡಿಜಿಟಲ್ ಪ್ಲಾಟ್ಫಾರ್ಮ್ ಇದೆ, ದಯವಿಟ್ಟು ಪ್ರಚಾರ ಮಾಡಿ. ಮನೆ ಮನೆಗೆ ವಿಷಯನ ತಲುಪಿಸೋಣ, ಊರೂರಿಗೆ ಗಲ್ಲಿ ವಿಷಯ ತಲುಪಿಸೋಣ. ದೇಶದ ಮೂಲೆ ಎಲ್ಲ ದೇಶಗಳಿಂದ ಈ ಒಂದು ಉತ್ಸವಕ್ಕೆ ಜನ ಬರೋದಕ್ಕೆ ಏನ್ ಬೇಕೋ ಅದನ್ನ ಮಾಡೋಣ. ಹಾಗಾಗಿ ಈ ಒಂದು ಉತ್ಸವನ ಇನ್ನೂ ಸಂಭ್ರಮನ ದುಪ್ಪಟ್ಟುಗೊಳಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ.